ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಆಕ್ಸಿಸ್ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಈ ರಿಸಲ್ಟ್ಸು ನಿನ್ನೆ ಸಾಯಂಕಾಲ ಬಂದಿತ್ತು. ನೆಟ್ ಪ್ರಾಫಿಟ್ 6,113 ಕ್ರೋರ್ಸು ಜೂನ್ 2023ಯಲ್ಲಿ. ಜೂನ್ 2024ಅಲ್ಲಿ 6,467 ಕ್ರೋರ್ಸು, 6% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 0.41%ಇಂದ 0.34% ಆಗಿದೆ. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ. ವೀಕ್ ರಿಸಲ್ಟ್ಸ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಶೇರ್ ಪ್ರೈಸ್ ಇವತ್ತು 5% ಬಿದ್ದಿದೆ. ನ್ಯೂಸ್ ನಂಬರ್ 2, ನೆಸ್ಲೆ ಇಂಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸು. ಈ ರಿಸಲ್ಟ್ಸು ಮಾರ್ಕೆಟ್ ಅವರ್ಸಲ್ಲಿ ಇವತ್ತು ಬಂದಿತ್ತು. ರೆವೆನ್ಯೂ ಜೂನ್ 2023ಯಲ್ಲಿ 4,659 ಕ್ರೋರ್ಸು, ಜೂನ್ 2024 4,814 ಕ್ರೋರ್ಸು, 3% ಮಾತ್ರ ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 698 ಕ್ರೋರ್ಸಿಂದ 747 ಕೋಟಿ ಆಗಿದೆ, 7% ಜಾಸ್ತಿ ಆಗಿದೆ. ಇದನ್ನು ಆವ್ರೇಜ್ ರಿಸಲ್ಟ್ಸು ಬಿಲೋ ಅನಲಿಸ್ಟ್ ಎಸ್ಟಿಮೇಟ್ಸ್ ಬಂದಿದೆ. ಶೇರ್ ಪ್ರೈಸ್ ಇವತ್ತು 2.4% ಬಿತ್ತು. ನ್ಯೂಸ್ ನಂಬರ್ 3, ವೀಕ್ ಸ್ಟಾರ್ಟ್ ಬಟ್ ಫ್ಲಾಟ್ ಕ್ಲೋಸ್ ಫಾರ್ ಮಾರ್ಕೆಟ್ಸ್. ವೀಕ್ ಗ್ಲೋಬಲ್ ಕ್ಯೂಸ್ ಇತ್ತು US ಹಾಗೂ ಏಷ್ಯಾದಲ್ಲಿ. US ಮಾರ್ಕೆಟ್ಸ್ ಆ್ಯಕ್ಚುಲಿ ತುಂಬ ಬಿದ್ದಿತ್ತು ನಿನ್ನೆ. ಏಷ್ಯನ್ ಮಾರ್ಕೆಟ್ಸು ಓಪನಿಂಗಲ್ಲಿ ತುಂಬ ಬಿದ್ದಿತ್ತು. ಆದರೆ ನಿಫ್ಟಿ 0.7% ಓಪನಿಂಗಲ್ಲಿ ಡೌನ್ ಆಗಿ ಮತ್ತು ಸ್ಲೋ ಆಗಿ ರಿಕವರ್ ಆಗಿ ಫ್ಲ್ಯಾಟ್ ಆಗಿ ಬರೀ 7 ಪಾಯಿಂಟ್ಸ್ ಡೌನ್ ಆಗಿ ಕ್ಲೋಸ್ ಆಗಿದೆ. ಲಾಸ್ಟ್ 3 ದಿವಸ ಆ್ಯಕ್ಚುಲಿ ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಮಾರ್ಕೆಟ್ಸು ಜಾಸ್ತಿ ಬೀಳುತ್ತಂತ. ಆದರೂ ಇಂಡೆಕ್ಸು ಇಲ್ಲಿವರೆಗೆ ಜಾಸ್ತಿ ಬಿದ್ದಿಲ್ಲ, ಫ್ಲ್ಯಾಟ್ ಆಗಿ ಇದೆ. ಹಾಗೂ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು 1 to 2% ಮಾತ್ರ ಬಿದ್ದಿದೆ ಬಜೆಟ್ ಆದಮೇಲೆ. ಸೊ ಮಾರ್ಕೆಟ್ಸು ಇಲ್ಲಿವರೆಗೆ ಸ್ಟೇಬಲ್ ಆಗಿದೆ, ಒಂಥರ ಸ್ಟ್ರಾಂಗ್ ಆಗಿದೆ, ಇನ್ ಸ್ಪೈಟ್ ಆಫ್ ದಿ ಇನ್ಕ್ರೀಸ್ ಇನ್ ದಿ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಅದಾನಿ ಗ್ರೀನ್ ಎನರ್ಜಿ ಇದು ಪ್ರಾಫಿಟ್ಸು 94.7% ಜಾಸ್ತಿ ಆಗಿದೆ. 323 ಕ್ರೋರ್ಸಿಂದ 629 ಕ್ರೋರ್ಸ್ ಆಗಿದೆ ಏಪ್ರಿಲ್ ಟು ಜೂನ್ 2024 ಕ್ವಾರ್ಟ್ರಲ್ಲಿ. ಶೇರ್ಸ್ ಅದಕ್ಕೋಸ್ಕರನೇ 6% ಇವತ್ತು ಮೇಲೋಯ್ತು. ಹಾಗಾದರೆ ಒಳ್ಳೆ ರಿಸಲ್ಟ್ಸ್ ಇದು. ಕೆನರಾ ಬ್ಯಾಂಕದ ನೆಟ್ ಪ್ರಾಫಿಟ್ 3,755 ಕ್ರೋರ್ಸಿಂದ 4,098 ಕ್ರೋರ್ಸ್ ಆಗಿದೆ, 9% ಇನ್ಕ್ರೀಸ್ ಆಗಿದೆ. ಶೇರ್ಸ್ ಇವತ್ತು 0.5% ಡೌನ್ ಆಗಿದೆ, ಯಾಕಂದರೆ ರಿಸಲ್ಟ್ಸು ಸುಮಾರಾಗಿತ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 7 ಪಾಯಿಂಟ್ ಡೌನು 24,460 ಕ್ಲೋಸ್ ಆಯಿತು. ಸೆನ್ಸೆಕ್ಸು 109 ಪಾಯಿಂಟ್ ಡೌನು 80,040ಗೆ ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ಲೋಯೆಸ್ಟು 24,211ವರೆಗೆ ಹೋಗಿತ್ತು, ಆದರೆ ಒಳ್ಳೆ ರಿಕವರಿ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಮೋಟರ್ಸ್ 6.15% ಅಪ್ಪು, ONGC 5.09% ಅಪ್ಪು, SBI ಲೈಫ್ ಇನ್ಶೂರೆನ್ಸ್ 3.82% ಅಪ್ಪು. ಟಾಪ್ ಲೂಸರ್ಸು ಆಕ್ಸಿಸ್ ಬ್ಯಾಂಕ್ 5.11% ಡೌನು, ನೆಸ್ಲೆ ಇಂಡಿಯಾ 2.39% ಡೌನು, ಟೈಟನ್ನು 2.09% ಡೌನು. ಕೆಲವುದು ಟಾಪ್ ಮೂವರ್ಸ್ ಆ್ಯಂಡ್ ಶೇಕರ್ಸ್ ಅಂತ ಇವತ್ತು ಸಾಯಂಕಾಲ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಅಲ್ಲಿ ನಿಮಗೆ ಕೆಲವುದು ಯಾಕೆ ಶೇರು ಇಷ್ಟು ಮೂವ್ಮೆಂಟ್ ಆಗಿದೆ ಅಂತ ಡೀಟೇಲಾಗಿ ಹೇಳ್ತೀವಿ. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಗ್ರೀನ್ ಎನರ್ಜಿ 6.09% ಅಪ್ಪು, IOC 4.78% ಅಪ್ಪು, ಯುನೈಟೆಡ್ ಸ್ಪಿರಿಟ್ಸ್ 4.41% ಅಪ್ಪು. ಟಾಪ್ ಲೂಸರ್ಸು IRFC 4.53% ಡೌನು, ಜಿಂದಾಲ್ ಸ್ಟೀಲ್ 3.56% ಡೌನು, ಟೊರೆಂಟ್ ಫಾರ್ಮಾ 1.93% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,138, ಕಮ್ಮಿ ಆಗಿದ್ದು 1,213, ಸೊ 48% ಅಪ್ಪು, 52% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FI ಆ್ಯಂಡ್ DI ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನಿನ್ನೆ 5,131 ಕ್ರೋರ್ಸ್ ನೆಟ್ ಸೇಲ್ಸು. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,137 ಕೋಟಿ ನೆಟ್ ಪರ್ಚೇಸಸ್ ನಿನ್ನೆ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,982 per ಗ್ರಾಮ್, ಸಿಲ್ವರ್ 84.5 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.71 rupees, €1 90.83 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಟೆಕ್ ಮಹೀಂದ್ರ 52-week ಹೈ 1,548, ಕ್ಲೋಸಿಂಗ್ ಪ್ರೈಸ್ 1,530. ONGC 338 52-week ಹೈ, ಕ್ಲೋಸಿಂಗು 336. ಟಾಟಾ ಮೋಟರ್ಸು 1,094 52-week ಹೈ, ಕ್ಲೋಸಿಂಗ್ ಪ್ರೈಸ್ 1,091. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಇವತ್ತು ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ನೀವು ನೋಡ್ಬೋದು ಮಾರ್ಕೆಟ್ಸೆಲ್ಲ ಎಷ್ಟು ಬಿತ್ತಂತ. ಆದರೆ ನಮ್ಮ ಮಾರ್ಕೆಟ್ಸು ಇವತ್ತು ಸ್ಟ್ರಾಂಗ್ ಆಗಿತ್ತು. ಹಾಂಗ್ಕಾಂಗು 1.8% ಡೌನು,
ಜಪಾನ್ 3.39% ಡೌನು, ಜರ್ಮನಿ 1.4% ಡೌನು, ಫ್ರಾನ್ಸ್ 1.97% ಡೌನು, UK 0.89% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 3.64% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.